ಓಂ ಶಾಂತಿ. ಇಂದಿನ ಮುರಳಿ ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಧುರಾತಿ ಮಧುರ ಮಕ್ಕಳೇ, ಒಂದು ಕ್ಷಣ ಆಳವಾಗಿ ಯೋಚನೆ ಮಾಡಿ. ಅಂದ್ರೆ ನಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ಅಥವಾ ಯಶಸ್ಸಿಗೆ ಅತಿ ದೊಡ್ಡ ಶತ್ರು ಯಾರು ಅಂತ. ನಾವು ಸಾಮಾನ್ಯವಾಗಿ ಹೊರಗಿನ ಪರಿಸ್ಥಿತಿಗಳನ್ನ ಬೇರೆಯವ್ರನ್ನ ದೋಷಿಸ್ತೀವಲ್ವಾ? ಖಂಡಿತ ದೂಷಿಸ್ತೀವಿ. ಆದ್ರೆ ನಾವು ಪ್ರತಿದಿನ ನಮ್ಮ ಮನಸ್ಸಿಗೆ ಕೊಡೋ ಕಾರಣಗಳೇ ನಮ್ಮ ನಿಜವಾದ ಶತ್ರು. ನೋಡಿ, ಒಂದು ಸಣ್ಣ ಉದಾಹರಣೆ ತಗೊಳ್ಳೋಣ. ಇಬ್ರು ವ್ಯಕ್ತಿಗಳಿರ್ತಾರೆ. ಒಬ್ಬ ಯಾವಾಗ್ಲೂ ಸಣ್ಣ ಅಡಚಣೆ ಬಂದ್ರೂ ಕಾರಣ ಕೊಡ್ತಾ ಇರ್ತಾನೆ. ಮಳೆ ಬಂತು, ಧ್ಯಾನಕ್ಕೆ ಟೈಮ್ ಇಲ್ಲ, ಅಥವಾ ಆಫೀಸ್ನಲ್ಲಿ ಪ್ರೆಷರ್ ಇದೆ ಅಂತ. ಹೌದು, ಅವನ ಬಳಿ ಕಾರಣಗಳ ದೊಡ್ಡ ಪಟ್ಟಿನೇ ಇರುತ್ತೆ. ಆದ್ರೆ ಇನ್ನೊಬ್ಬ ಎಂಥ ಕಷ್ಟ ಬಂದ್ರೂ ಆ ಪ್ರತಿಯೊಂದು ಸಮಸ್ಯೆಯಲ್ಲೂ ಒಂದು ನಿವಾರಣೆ ಹುಡುಕ್ತಾನೆ. ಟೈಮ್ ಇಲ್ಲ ಅಂದ್ರೆ 15 ನಿಮಿಷ ಬೇಗ ಎತ್ತಾನೆ. ಈ ಇಬ್ರಲ್ಲಿ ಯಾರು ವಿಜಯಿ ಆಗ್ತಾರೆ? ಖಂಡಿತವಾಗಿಯೂ ಪ್ರತಿಯೊಂದರಲ್ಲೂ ನಿವಾರಣೆ ಹುಡುಕೋ ವ್ಯಕ್ತಿನೇ. ಮಧುರಾತಿ ಮಧುರ ಮಕ್ಕಳೇ, ಬಾಬಾ ಹೇಳ್ತಾರೆ, ನಾವು ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೆಯುವಾಗಲೂ ಈ ಕಾರಣ ಅನ್ನ ಶಬ್ದ ನಮ್ಮನ್ನ ಪದೇ ಪದೇ ಬಹಳ ಕೆಳಗೆ ಎಳೆಯುತ್ತೆ. ನಿಜ. ನಾವು ಪರಿಸ್ಥಿತಿಗಳ ಬಗ್ಗೆ ಅಥವಾ ನಮ್ಮದೇ ಹಳೆಯ ಸ್ವಭಾವಗಳ ಬಗ್ಗೆ ಕಾರಣಗಳನ್ನ ಹೇಳೋದನ್ನ ಬಿಟ್ಟು ನಿವಾರಣೆಯ ಕಡೆಗೆ ಹೆಜ್ಜೆ ಹಾಕಿದಾಗ ಮಾತ್ರ ಪ್ರಗತಿ ಸಾಧ್ಯ. ಕಾರಣ ಹೇಳೋದು ಬಹಳ ಸುಲಭ ಅಲ್ವಾ? ಆದರೆ ನಿವಾರಣೆ ಹುಡುಕ್ಬೇಕಾದ್ರೆ ನಮ್ಮ ಒಳಗಿನ ಆತ್ಮಾಭಿಮಾನ ಜಾಗೃತ ಆಗ್ಬೇಕು. ಹೌದು. ಬಾಪ್ದಾದಾ ಹೇಳ್ತಾರೆ, ಇಂದಿನ ಮುರಳಿಯ ತಲೆಬರಹದಲ್ಲಿ ಇದೇ ವಿಚಾರ ಬಹಳ ಸ್ಪಷ್ಟವಾಗಿದೆ. ನಾನೋದ್ತೀನಿ ಕೇಳಿ. ಕಾರಣ ಶಬ್ದದಿಂದ ಮುಕ್ತರಾಗಿ, ಚಲನೆ ಹಾಗೂ ಚೆಹರೆಯಿಂದ ಮುಕ್ತಿಯನ್ನು ಕೊಡುವಂತಹ ಮುಕ್ತಿದಾತರಾಗಿ, ಸೇವೆಯ ಒಲವು ಉತ್ಸಾಹದ ಜೊತೆ ಸದಾ ಬೇಹದ್ದಿನ ವೈರಾಗ್ಯದ ವೃತ್ತಿಯಲ್ಲಿ ಇರಿ. ಇಲ್ಲಿ ನನ್ಗೆ ಒಂದು ಪ್ರಶ್ನೆ ಕಾಡ್ತಿದೆ. ಮುಕ್ತಿದಾತರಾಗೋದು ಅಂದ್ರೆ ನಾವು ಯಾರಿಗೂ ಕೂತು ಜ್ಞಾನ ಬೋಧನೆ ಮಾಡೋದು ಅನ್ಕೊಳ್ತೀವಿ. ಆದ್ರೆ ಬಾಬಾ ಹೇಳ್ತಾರೆ, ನಮ್ಮ ಚೆಹರೆ ಮತ್ತು ಚಲನೆ ಮುಕ್ತಿ ಕೊಡಬೇಕು ಅಂತ. ಇದು ಹೇಗೆ ಕೆಲಸ ಮಾಡುತ್ತೆ? ಇದು ಬಹಳ ಸೂಕ್ಷ್ಮವಾದ ವಿಚಾರ. ಮಧುರಾತಿ ಮಧುರ ಮಕ್ಕಳೇ, ಮುಕ್ತಿ ಕೊಡೋದು ಅಂದ್ರೆ ಯಾರನ್ನೂ ಜೈಲಿಂದ ಬಿಡಿಸೋದಲ್ಲ. ಬಾಬಾ ಹೇಳ್ತಾರೆ, ನೀವು ಬಾಯಿಂದ ಜ್ಞಾನದ ಮಾತುಗಳನ್ನ ಆಡದಿದ್ರೂ ನಿಮ್ಮ ಮುಖಭಾವ ಅಂದ್ರೆ ನಿಮ್ಮ ಚೆಹರೆ ಬಹಳ ಪ್ರಶಾಂತವಾಗಿರಬೇಕು. ಅಂದ್ರೆ ನಮ್ಮ ವೈಬ್ರೇಷನ್ ಅಷ್ಟು ಶಕ್ತಿಶಾಲಿಯಾಗಿರ್ಬೇಕಾ? ಖಂಡಿತ. ಉದಾಹರಣೆಗೆ, ಯಾರೋ ಒಬ್ರು ಬಹಳ ಕೋಪದಲ್ಲಿ ನಿಮ್ಮ ಬಳಿ ಬಂದಾಗ ನೀವು ಕೇವಲ ಮೌನವಾಗಿ ಪ್ರೀತಿಯಿಂದ ಅವ್ರನ್ನ ನೋಡಿದ್ರೆ ಅವರ ಕೋಪ ತಣ್ಣಗಾಗುತ್ತೆ. ಅವರ ಅಶಾಂತಿಯಿಂದ ಅವರಿಗೆ ಆ ಕ್ಷಣದಲ್ಲಿ ಮುಕ್ತಿ ಸಿಗುತ್ತೆ. ಓ, ಇದನ್ನೇ ಬಾಬ್ದಾದಾ ಚೆಹರೆಯಿಂದ ಮುಕ್ತಿ ಕೊಡೋದು ಅಂತಾರ? ಹೌದು. ಮತ್ತೆ ಇದೇ ತಲೆಬರಹದಲ್ಲಿ ಬಾಬಾ ಬೇಹದ್ದಿನ ವೈರಾಗ್ಯದ ಬಗ್ಗೆನೂ ಹೇಳಿದ್ದಾರೆ. ಆದ್ರೆ ನಾವು ಸೇವೆ ಮಾಡುವಾಗ ಹೊಸ ಜವಾಬ್ದಾರಿ ಅಥವಾ ಹೊಸ ಆಧುನಿಕ ಸಾಧನಗಳು ಸಿಕ್ಕಾಗ ಸಹಜವಾಗಿ ಒಂದು ಆಕರ್ಷಣೆ, ಅಟ್ಯಾಚ್ಮೆಂಟ್ ಬಂದ್ಬಿಡುತ್ತಲ್ವಾ? ಕಮಲ ಪುಷ್ಪದಂತೆ ಇರೋದು ಹೇಗೆ ಸಾಧ್ಯ? ಅದಕ್ಕಾಗಿಯೇ ಬಾಬ್ದಾದಾ ಹೇಳ್ತಾರೆ, ಬೇಹದ್ದಿನ ವೈರಾಗ್ಯ ಅಂತ. ಅಂದ್ರೆ ನಾವೇನು ಕಾಡಿ ಹೋಗಿ ತಪಸ್ಸು ಮಾಡ್ತಿಲ್ಲ. ನಾವಿಲ್ಲೇ ಇದ್ದು ಎಲ್ಲಾ ಆಧುನಿಕ ಸಾಧನಗಳನ್ನ ಬಳಸಿ ಸೇವೆ ಮಾಡಬೇಕು. ಆದ್ರೆ ಆ ಭೌತಿಕ ಸಾಧನಗಳ ಮೇಲೆ ಅಥವಾ ಇದು ನಾನ್ ಮಾಡಿದ್ದು ಅನ್ನೋ ಕಿಂಚಿತ್ತು ಲಗಾವು ಅಂದ್ರೆ ಅಟ್ಯಾಚ್ಮೆಂಟ್ ಇರಬಾರ್ದು. ಸೇವೆ ಮಾಡುವಾಗ 100% ಉತ್ಸಾಹ ಇರಬೇಕು. ಆದ್ರೆ ಆ ಫಲದ ಮೇಲೆ 0% ಅಟ್ಯಾಚ್ಮೆಂಟ್ ಇರಬೇಕು. ಬಹಳ ಅದ್ಭುತವಾದ ಬ್ಯಾಲೆನ್ಸ್ ಇದು. ಈ ಮಾತಿನ ಹಿನ್ನೆಲೆಯಲ್ಲೇ ಇಂದಿನ ಮುರಳಿಯ ಪ್ರಶ್ನೆ ಮತ್ತು ಉತ್ತರವನ್ನು ನಾವು ಗಮನಿಸಬಹುದು. ಬಾಬಾ ಕೇಳಿರುವ ಪ್ರಶ್ನೆ ಹೀಗಿದೆ: ನಮ್ಮ ಪುರುಷಾರ್ಥದಲ್ಲಿ ಪದೇ ಪದೇ ಕೆಳಗೆ ಕರೆದುಕೊಂಡು ಬರುವ ಶಬ್ದ ಯಾವುದು ಮತ್ತು ಬಾಬ್ದಾದಾ ನಮ್ಮಿಂದ ಯಾವ ಉಡುಗೊರೆಯನ್ನು ಕೇಳುತ್ತಿದ್ದಾರೆ? ಬಾಬಾ ಹೇಳ್ತಾರೆ, ಆ ಶಬ್ದನೇ ಕಾರಣ. ಬಾಬ್ದಾದಾ ಈ ಕಾರಣ ಅನ್ನೋ ಶಬ್ದನ ತಮಗೆ ಉಡುಗೊರೆಯಾಗಿ ನೀಡಲು ಹೇಳ್ತಿದ್ದಾರೆ. ಅಂದ್ರೆ ಒಮ್ಮೆ ಭಗವಂತನಿಗೆ ಉಡುಗೊರೆಯಾಗಿ ಕೊಟ್ಟ ಮೇಲೆ ಅದನ್ನ ನಾವು ವಾಪಸ್ ತಗೊಳ್ಳೋ ಹಾಗಿಲ್ಲ ಅಲ್ವಾ? ಹೌದು, ಎಕ್ಸಾಕ್ಟ್ಲಿ. ಮಧುರಾತಿ ಮಧುರ ಮಕ್ಕಳೇ, ಬಾಬಾ ಹೇಳ್ತಾರೆ, ಅದರ ಬದಲಿಗೆ ನಿವಾರಣೆ ಅನ್ನೋ ಶಬ್ದನ ಸದಾ ಧಾರಣೆ ಮಾಡಿಕೊಳ್ಳಿ. ಧ್ಯಾನದಲ್ಲಿ ಕೂರಲು ಸಮಯವಿಲ್ಲ, ಆರೋಗ್ಯ ಸರಿಯಿಲ್ಲ, ಇವೆಲ್ಲವೂ ದೇಹಾಭಿಮಾನದ ಗುರಾಣಿಗಳು. ಈ ಗುರಾಣಿನ ಕಿತ್ತು ಹಾಕಬೇಕು. ಖಂಡಿತ. ಸಮಯವಿಲ್ಲ ಅಂದ್ರೆ ಪ್ರಯಾಣ ಮಾಡುವಾಗ ಅಥವಾ ಆಫೀಸ್ನಲ್ಲಿ ಟೀ ಕುಡಿಯೋ ವಿರಾಮದಲ್ಲಿ ಬಾಬಾನೊಡನೆ ಮನಸ್ಸಿನಲ್ಲೇ ಮಾತಾಡಿ. ಇದು ನಿವಾರಣೆ. ಪ್ರತಿ ಬಾರಿಯೂ ಸಮಸ್ಯೆ ಬಂದಾಗ ಬಾಬಾನನ್ನ ನೆನಪು ಮಾಡಿಕೊಳ್ಳೋದೇ ನಿಜವಾದ ಜಾಣತನ. ಹೌದು, ಕಾರಣಗಳನ್ನು ಹುಡುಕೋ ಬದಲು ದಾರಿಗಳನ್ನು ಹುಡುಕಬೇಕು. ಈಗ ಮುರಳಿಯ ಸಾಲು ಸಾಲಿನ ವಿವರಣೆಯನ್ನ ನೋಡೋಣ. ಮುರಳಿಯ ಆರಂಭದಲ್ಲೇ ಬಾಬಾ ಡಬಲ್ ಮಾಲೀಕತ್ವದ ಬಗ್ಗೆ ಹೇಳಿದ್ದಾರೆ. ಬಾಬಾ ಹೇಳ್ತಾರೆ, ಮಕ್ಕಳು ತಂದೆಯ ಖಜಾನೆಗಳಿಗೂ ಮಾಲೀಕರು ಮತ್ತು ಸ್ವರಾಜ್ಯಕ್ಕೂ ಮಾಲೀಕರು. ಆದ್ರೆ ವಾಸ್ತವದಲ್ಲಿ ನಮ್ಮ ಮನಸ್ಸೇ ನಮ್ಮ ಮಾತನ್ನ ಕೇಳಲ್ವಲ್ಲ.
ನಮ್ಮ ಆಲೋಚನೆಗಳ ಮೇಲೆಯೇ ನಮ್ಗೆ ನಿಯಂತ್ರಣ ಇಲ್ಲ ಅಂದಾಗ ನಾವು ಸ್ವರಾಜ್ಯ ಮಾಲೀಕರು ಅಂತ ಹೇಗ್ ಹೇಳ್ಕೊಳ್ಳೋದು? ಇದು ಬಹಳ ಸೂಕ್ತವಾದ ಪ್ರಶ್ನೆ. ಮಧುರಾತಿ ಮಧುರ ಮಕ್ಕಳೇ, ಬಾಬಾ ಹೇಳ್ತಾರೆ, ಕೇವಲ ಜ್ಞಾನ ಇದ್ರೆ ಸಾಲ್ದು, ಸ್ವರಾಜ್ಯ ಬೇಕು. ಸ್ವರಾಜ್ಯ ಅಂದ್ರೆ ನಮ್ಮ ಸ್ವಂತ ಕರ್ಮೇಂದ್ರಿಯಗಳ ಮೇಲೆ ಸಂಪೂರ್ಣ ನಿಯಂತ್ರಣ. ಇದಕ್ಕೆ ನಾವು ಬ್ರಹ್ಮಬಾಬಾ ಅವರ ಉದಾಹರಣೆ ತಗೋಬಹುದಾ? ಖಂಡಿತ. ಬ್ರಹ್ಮಬಾಬಾ ಅವರು ಸಂಪೂರ್ಣ ಸ್ವರಾಜ್ಯ ಅಧಿಕಾರಿಯಾಗಿ ಪ್ರತಿಯೊಂದು ಕರ್ಮೇಂದ್ರಿಯಗಳನ್ನ ಕಂಟ್ರೋಲ್ ಮಾಡ್ತಿದ್ರು. ಅವರ ಕಣ್ಣುಗಳು ಬಾಬಾನನ್ನ ಬಿಟ್ಟು ಬೇರೇನೂ ನೋಡುತ್ತಿರಲಿಲ್ಲ, ಕಿವಿಗಳು ವ್ಯರ್ಥ ಮಾತುಗಳನ್ನ ಕೇಳ್ತಿರ್ಲಿಲ್ಲ. ಅಂದ್ರೆ ಮನಸ್ಸು ಹೇಳದಂತೆ ಅವರು ಕೇಳ್ತಿರ್ಲಿಲ್ಲ. ಹೌದು, ಅವರು ಹೇಳಿದಂತೆ ಮನಸ್ಸು ಕೇಳ್ತಿತ್ತು. ಆತ್ಮವು ರಾಜನ ಸ್ಥಾನದಲ್ಲಿ ಕೂತು ಮನಸ್ಸು ಮತ್ತು ಬುದ್ಧಿಗೆ ಆದೇಶ ನೀಡುವ ಅಭ್ಯಾಸವೇ ಸ್ವರಾಜ್ಯ. ಬಹಳ ಸುಂದರವಾದ ವಿವರಣೆ. ಮತ್ತೆ ಮುರಳಿಯಲ್ಲಿ ಬಾಬಾ ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ, ನಾವು ನಿರ್ವಾಣಧಾಮಕ್ಕೆ ಹೋಗ್ಬೇಕಾದ್ರೆ ಕಾರಣ ಶಬ್ದನ ಬಿಡ್ಲೇಬೇಕು ಅಂತ. ಈ ಸಂದರ್ಭದಲ್ಲಿ ನಾವು ಜಗನ್ಮಾತೆ ಮಾಮ ಅವ್ರನ್ನ ನೆನ್ಪಿಸ್ಕೋಬಹುದಲ್ವಾ? ಖಂಡಿತ. ಮಧುರಾತಿ ಮಧುರ ಮಕ್ಕಳೇ, ಸರಸ್ವತಿ ಮಾಮ ಅವರ ಜೀವನ ನಮ್ಗೆಲ್ಲರಿಗೂ ಮಾರ್ಗದರ್ಶಿ. ಮಾಮ ಅವರು ಎಂತಹ ಕಠಿಣ ಸವಾಲುಗಳಿಗೂ ಕಾರಣ ಹೇಳ್ತಿರ್ಲಿಲ್ಲ. ಯಜ್ಞದ ಆರಂಭದಲ್ಲಿ ಎಷ್ಟೋ ವಿರೋಧಗಳು ಬಂತು, ಆರ್ಥಿಕ ತೊಂದರೆಗಳು ಇತ್ತು. ಆದರೂ ಮಾಮ ಅವರ ಮುಖದಲ್ಲಿ ಎಂದು ಚಿಂತೆ ರೇಖೆ ಇರ್ಲಿಲ್ಲ ಅಲ್ವಾ? ಹೌದು, ಯಾರೇ ತಪ್ಪು ಮಾಡಿದ್ರೂ ಅವರು ಸದಾ ಸಮಾಧಾನ ಸ್ವರೂಪರಾಗಿದ್ರು. ಇದು ಡ್ರಾಮಾ, ಇದು ಕಲ್ಯಾಣಕಾರಿ ಅನ್ನೋ ಅಚಲ ವಿಶ್ವಾಸ ಅವರಿಗಿತ್ತು. ನಾವು ಕೂಡ ಮಾಮ ಅವರಂತೆ ಸಮಾಧಾನ ಸ್ವರೂಪರಾಗಬೇಕಂತ ಬಾಬ್ದಾದ ಎಚ್ಚರಿಸ್ತಿದ್ದಾರೆ. ನಿಜ. ಮುಂದೆ ಬಾಬಾ ಮತ್ತೆ ಬೇಹದ್ದಿನ ವೈರಾಗ್ಯ ಮತ್ತು ಸೇವೆಯ ಬ್ಯಾಲೆನ್ಸ್ ಬಗ್ಗೆ ಮಾತಾಡಿದ್ದಾರೆ. ಸೇವೆ ಹೆಚ್ಚಾದಾಗ ನಶೆ ಏರುತ್ತೆ, ಆದರೆ ಸಾಧನ ಮತ್ತು ಸಾಧನೆಯ ನಡುವೆ ಸಮತೋಲನ ಬೇಕು ಅಂತ ಬಾಬಾ ಹೇಳ್ತಾರೆ. ದೊಡ್ಡ ಭವನಗಳು ನಿರ್ಮಾಣ ಆಗತ್ತೆ, ಸಾವಿರಾರು ಜನ ಬರ್ತಾರೆ, ಆಗ ಅಹಂಕಾರ ಬರದಂತೆ ಹೇಗೆ ತಡೆಯದು? ಇಲ್ಲಿ ನಾವು ಪ್ರೀತಿಯ ದಾದೀಜಿಯವರ ಅಂದ್ರೆ ಪ್ರಕಾಶ್ಮಣಿ ದಾದೀಜಿಯವರ ಉದಾಹರಣೆಯನ್ನ ನೋಡಬಹುದು. ದಾದೀಜಿಯವರು ವಿಶ್ವದ್ಯಾಂತ ಅತಿ ದೊಡ್ಡ ಸೇವೆಯ ಜವಾಬ್ದಾರಿ ಹೊತ್ತಿದ್ರು. ನೂರಾರು ದೇಶಗಳಲ್ಲಿ ಕೇಂದ್ರಗಳು, ಭವನಗಳು, ಆಧುನಿಕ ಸಾಧನಗಳು ಅವರ ಮುಂದಿತ್ತು. ಆದ್ರೆ ಅವರು ಒಳಗಡೆಯಿಂದ ಕಮಲ ಪುಷ್ಪ ಸಮಾನರಾಗಿದ್ರು. ಅಕ್ಷರಶಃ ಸತ್ಯ. ಅವರು ಆ ಎಲ್ಲವನ್ನೂ ಕೇವಲ ಟ್ರಸ್ಟಿ ಅಂದ್ರೆ ಧರ್ಮದರ್ಶಿ ಭಾವನೆಯಿಂದ ನೋಡ್ತಿದ್ರು. ಇದು ಶಿವಬಾಬಾಂದು, ನಾನ್ ಕೇವಲ ನಿಮಿತ್ತ ಮಾತ್ರ ಅನ್ನೋ ಭಾವನೆ ಇತ್ತು. ದೊಡ್ಡ ಕಾರ್ಯಕ್ರಮ ಮುಗಿದ ಮರುಕ್ಷಣವೇ ಸಂಪೂರ್ಣ ಸಾಧಾರಣ ಸ್ಥಿತಿಗೆ ಮರಳುತ್ತಿದ್ರು. ಅದೇ ಸದಾಕಾಲದ ಬೇಹದ್ದಿನ ವೈರಾಗ್ಯ. ಎಂತಹ ಉನ್ನತವಾದ ಸ್ಥಿತಿ! ಮುರಳಿಯಲ್ಲಿ ಬರುವ ಇನ್ನೊಂದು ಗಂಭೀರವಾದ ವಿಷಯ ಅಂದ್ರೆ ದೇಹಾಭಿಮಾನದ ವಂಶನಾಶ. ಹಳೆಯ ಸಂಸ್ಕಾರಗಳನ್ನ ನಾವು ಬಿಟ್ಟಿದೀವಿ ಅನ್ಕೊಳ್ತೀವಿ, ಆದ್ರೆ ಅವೆಲ್ಲೂ ಅಡಗಿರುತ್ತೆ. ಬಾಬಾ ಹೇಳ್ತಾರೆ, ಸಂಸ್ಕಾರಗಳನ್ನ ಕೇವಲ ಅದುಮಿಡೋದಲ್ಲ, ವಂಶ ಸಹಿತ ನಾಶ ಮಾಡಬೇಕು ಅಂತ. ಇದ್ ಹೇಗಿದೆ ಅಂದ್ರೆ, ಒಂದು ಮರನ ಕತ್ತರಿಸಿದ್ರೂ ಬೇರು ನೆಲದೊಳಗೆ ಹಾಗೆ ಇದ್ರೆ ಮಳೆ ಬಂದಾಗ ಮತ್ತೆ ಚಿಗುರುತ್ತೆ ಅಲ್ವಾ? ಇದ್ ಹೇಗೆ ಕೆಲಸ ಮಾಡುತ್ತೆ? ನೀವು ಕೊಟ್ಟ ಮರದ ಬೇರಿನ ಉದಾಹರಣೆ ಬಹಳ ನಿಖರವಾಗಿದೆ. ಮಧುರಾತಿ ಮಧುರ ಮಕ್ಕಳೇ, ಬಾಬಾ ಹೇಳ್ತಾರೆ, ನಾವು ಬಾಯಲ್ಲಿ ನಾನು ಆತ್ಮ, ಹಳೆಯ ಸಂಸ್ಕಾರ ಸಮಾಪ್ತಿ ಮಾಡಿದ್ದೇನಿ ಅಂತೀವಿ, ಕೋಪನ ಹೊರಗಡೆ ತೋರ್ಸಲ್ಲ. ಆದ್ರೆ ಯಾರಾದ್ರೂ ಟೀಕಿಸಿದಾಗ ಒಳಗೊಳಗೆ ಬೇಸರ ಆಗುತ್ತೆ. ಹೌದು, ನಾನು ಮಾಡಿದ್ದೇ ಸರಿ ಅನ್ನೋ ಭಾವನೆ ಬರುತ್ತೆ. ಇದು ಕೂಡ ದೇಹಾಭಿಮಾನದ ಬೇರು. ನಮ್ಮ ಹಿರಿಯ ಬಿಕೆ ಮಹಾರಥಿಗಳು ಹೇಳುವಂತೆ, ಈ ಸಂಸ್ಕಾರಗಳನ್ನ ಕೇವಲ ಮನಸ್ಸಿನಿಂದ ಅದುಮಿಟ್ರೆ ಸಾಲದು. ನಾನು ಜ್ಯೋತಿರ್ಬಿಂದು ಆತ್ಮ ಅನ್ನೋ ಬಲವಾದ ಸ್ಥಿತಿಯಲ್ಲಿ ನಿಂತು ಆ ಬೀಜವನ್ನ ಸಂಪೂರ್ಣವಾಗಿ ಸುಡಬೇಕು. ಅಂದ್ರೆ ಯೋಗಾಗ್ನಿಯಲ್ಲಿ ಸುಡಬೇಕು. ಖಂಡಿತ. ಸ್ವಲ್ಪ ಅಂಶ ಉಳಿದ್ರೂ ಅದು ಮತ್ತೆ ವಂಶವಾಗಿ ಬೆಳೆಯುತ್ತೆ. ಹಾಗಾಗಿ ಬಾಬಾ ಹೇಳ್ತಾರೆ, ಶಕ್ತಿಶಾಲಿ ಯೋಗದ ಅಗ್ನಿಯಿಂದ ಆ ಬೀಜವನ್ನ ವಂಶಸಹಿತ ಭಸ್ಮ ಮಾಡುವಂತ. ಮೂಲದಲ್ಲೇ ದಿಕ್ಕನ್ನ ಬದಲಾಯಿಸಬೇಕು. ಮುರುಳಿಯಲ್ಲೇ ಇನ್ನೊಂದು ಎಚ್ಚರಿಕೆ ಇದೆ. ಬಾಬಾ ಹೇಳ್ತಾರೆ, ಸಮಯವನ್ನ ಟೀಚರ್ ಮಾಡ್ಕೋಬೇಡಿ ಅಂತ. ನಮ್ಮಲ್ಲಿ ಅನೇಕರು ಟೈಮ್ ಬಂದಾಗ ನಾವೇ ಸರಿಯಾಗ್ತೀವಿ ಅಂತ ಕಾಯ್ತೀವಿ. ನಾವು ಸಮಯಕ್ಕಾಗಿ ಕಾಯೋದು ಯಾಕೆ ತಪ್ಪು? ಇದು ನಮ್ಮ ಅತಿದೊಡ್ಡ ಭ್ರಮೆ. ಮಧುರಾತಿ ಮಧುರ ಮಕ್ಕಳೇ, ಬಾಬಾ ಹೇಳ್ತಾರೆ, ಸಮಯವು ನಮ್ಮ ಟೀಚರ್ ಅಲ್ಲ, ಸಮಯ ಜಡವಾದದ್ದು. ನಾವು ಚೈತನ್ಯಾತ್ಮರು, ನಾವೇ ನಮ್ಮ ಪ್ರಬಲ ಸಂಕಲ್ಪಗಳಿಂದ ಸಮಯವನ್ನ ಸಂಪೂರ್ಣತೆ ಕಡೆಗೆ ತರಬೇಕು. ಅಂದ್ರೆ ಪರಿಸ್ಥಿತಿ ತಾನಾಗಿಯೇ ಸುಧಾರಿಸುತ್ತೆ ಅಂತ ಕಾಯ್ಬಾರ್ದು. ಹೌದು, ನಾವು ಬದಲಾದ್ರೆ ಜಗತ್ತು ಬದಲಾಗುತ್ತೆ. ಸಮಯಕ್ಕಾಗಿ ಕಾಯೋದಂದ್ರೆ ನಮ್ಮ ಜವಾಬ್ದಾರಿಯಿಂದ ನಾವೇ ನುಣುಚಿಕೊಳ್ಳೋದು. ಬಹಳ ಸತ್ಯವಾದ ಮಾತು.
ಮುರಳಿಯ ಕೊನೆಯಲ್ಲಿ ಮಧುಬನದ ಅನುಭವ ಮತ್ತು ವಿಶೇಷವಾಗಿ ಶಿಕ್ಷಕಿಯರ ಪಾತ್ರದ ಬಗ್ಗೆ ಬಾಬಾ ಬಹಳ ಸುಂದರವಾಗಿ ಹೇಳಿದ್ದಾರೆ. ಯಾರೇ ನಮ್ಮನ್ನು ನೋಡಿದ್ರೂ ಅವರಿಗೆ ಬಾಬಾ ನೆನ್ಪಾಗ್ಬೇಕು ಅಂತ ಹೋಮ್ವರ್ಕ್ ಕೊಟ್ಟಿದ್ದಾರೆ ಅಲ್ವಾ? ಹೌದು. ಬಾಬ್ದಾದಾ ಹೇಳ್ತಾರೆ, ಯಾರು ಈ ಜ್ಞಾನಮಾರ್ಗದಲ್ಲಿ ನಡೀತಿದ್ದಾರೋ ಅವರೆಲ್ಲರೂ ಕೇವಲ ವಿದ್ಯಾರ್ಥಿಗಳಲ್ಲ, ನಿಮಿತ್ತ ಶಿಕ್ಷಕರು. ನಮ್ಮ ಮುಖದಲ್ಲಿ, ಕಣ್ಣುಗಳಲ್ಲಿ ಆ ಪರಮ ತಂದೆಯ ಹೊಳಪು ಕಾಣಬೇಕು. ನಾವೊಂದು ಸ್ವಚ್ಛವಾದ ಕನ್ನಡಿಯಾಗಬೇಕು. ಖಂಡಿತ. ಆ ಕನ್ನಡಿಯಲ್ಲಿ ನಮ್ಮ ಹಿಂದೆ ಇರೋ ನಮ್ಮ ತಂದೆ ಶಿವಬಾಬಾ ಪ್ರಪಂಚಕ್ಕೆ ಕಾಣಬೇಕು. ನಮ್ಮ ಚೆಹರೆ ಮತ್ತು ಚಲನೆ ಮುಕ್ತಿದಾತನ ಸಾಕ್ಷಾತ್ಕಾರ ಮಾಡಿಸ್ಬೇಕು. ವಾವ್! ಇಷ್ಟೆಲ್ಲ ಆಳವಾದ ವಿಚಾರಗಳನ್ನ ನಾವು ನೋಡಿದ್ವಿ. ಈಗ ಈ ಜ್ಞಾನವನ್ನ ಪ್ರಾಯೋಗಿಕವಾಗಿ ಹೇಗೆ ಬಳಸಬಹುದು ಅಂತ ಮುರುಳಿಯ ಧಾರಣೆಯ ಅಂಶಗಳ ಮೂಲಕ ನೋಡೋಣ. ಬಾಬಾ 4 ಮುಖ್ಯ ಅಂಶಗಳನ್ನ ತಿಳಿಸಿದ್ದಾರೆ. 1. ಪ್ರತಿಯೊಂದು ಸಮಸ್ಯೆಗೆ ಕಾರಣ ಹುಡುಕದೆ ನಿವಾರಣೆ ಮಾಡುವ ಮುಕ್ತಿದಾತರಾಗಬೇಕು. 2. ಸೇವೆಯ ಉತ್ಸಾಹದ ಜೊತೆಗೆ ಬೇಹದ್ದಿನ ವೈರಾಗ್ಯ ಕಾಪಾಡಿಕೊಳ್ಬೇಕು. 3. ದೇಹಾಭಿಮಾನದ ಸಂಸ್ಕಾರಗಳನ್ನ ವಂಶಸಹಿತ ನಾಶ ಮಾಡಬೇಕು. 4. ಸಮಯಕ್ಕಾಗಿ ಕಾಯದೆ ನಾವೇ ಸಂಪೂರ್ಣತೆಯ ಕಡೆಗೆ ತರಬೇಕು. ಇದನ್ನ ಕಚೇರಿ ಅಥವಾ ಮನೆಯಲ್ಲಿ ಹೇಗೆ ಅಳವಡಿಸುವುದು? ಮಧುರಾತಿ ಮಧುರ ಮಕ್ಕಳೇ, ಬಾಬಾ ಹೇಳುವ ಈ ಧಾರಣೆಗಳು ಕೇವಲ ಧ್ಯಾನದ ಕೋಣೆಗೆ ಮಾತ್ರ ಸೀಮಿತ ಅಲ್ಲ. ಉದಾಹರಣೆಗೆ, ಆಫೀಸ್ನಲ್ಲಿ ನಮಗೆ ಕೊಟ್ಟ ಪ್ರಾಜೆಕ್ಟ್ ಮುಗಿಯದೇ ಇದ್ದಾಗ ಬೇರೆಯವರು ಸಹಕರಿಸಲಿಲ್ಲ ಅಂತ ಬಾಸ್ ಮುಂದೆ ಕಾರಣ ಕೊಡೋ ಬದಲು ಈ ಕೆಲಸವನ್ನ ಈ ಪರ್ಯಾಯ ರೀತಿಯಲ್ಲಿ ಮಾಡಬಹುದು ಅಂತ ನಿವಾರಣೆ ನೀಡಬೇಕು. ಹೌದು, ಆಗ ನೀವೇ ಅಲ್ಲಿ ಮುಕ್ತಿದಾತರಾಗ್ತೀರಾ. ಇನ್ನು ಮನೆಯಲ್ಲಿ ಭಿನ್ನಾಭಿಪ್ರಾಯ ಬಂದಾಗ ನಾನೇ ಸರಿ ಅನ್ನೋ ದೇಹಾಭಿಮಾನದ ಬದಲು ಆತ್ಮಾಭಿಮಾನದ ಸ್ಥಿತಿಯಿಂದ ಅವರನ್ನ ಅರ್ಥ ಮಾಡ್ಕೊಳ್ಳಿ. ಇದು ದೇಹಾಭಿಮಾನದ ವಂಶನಾಶ. ಮತ್ತೆ ಫೋನ್, ಕಾರು ಎಲ್ಲವನ್ನೂ ಬಳಸಿ, ಆದರೆ ಕಮಲಪುಷ್ಪದಂತೆ ಇರಿ. ಇದೇ ಪ್ರಾಯೋಗಿಕ ಧಾರಣೆ. ಬಹಳ ಸರಳವಾಗಿ ವಿವರಿಸಿದ್ರಿ. ಇಂದಿನ ಮಧುರ ವರದಾನವ ಕಡೆಗೆ ಗಮನ ಹರಿಸೋಣ. ಬಾಬಾ ನಮಗೆ ಒಂದು ಅದ್ಭುತ ವರದಾನ ನೀಡಿದ್ದಾರೆ. ಬಾಬಾ ಹೇಳ್ತಾರೆ, ಕರ್ಮ ಮಾಡುತ್ತಿದ್ದರೂ ಕರ್ಮದ ಬಂಧನಗಳಿಂದ ಮುಕ್ತರಾಗಿರುವಂತಹ ಸಹಜ ಯೋಗಿ ಸ್ವತಃ ಯೋಗಿ ಭವ. ಆದ್ರೆ ಕರ್ಮದಲ್ಲಿ ತೊಡಗೊಂಡಾಗ ಬಂಧನದಿಂದ ಮುಕ್ತರಾಗೋದು ಹೇಗೆ? ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ನಾವು ರಾಜರ್ಷಿ ಜನಕ ಮಹಾರಾಜನ ಸುಂದರ ಕಥೆಯನ್ನ ನೆನಪಿಸ್ಕೊಳ್ಬೋದು. ಜನಕ ಮಹಾರಾಜ ಕಾಡಲ್ ಕೂತು ತಪಸ್ಸು ಮಾಡ್ತಿರ್ಲಿಲ್ಲ. ಅವನು ಸಿಂಹಾಸನದ ಮೇಲೆ ಕೂತು ರಾಜ್ಯಭಾರ ಮಾಡ್ತಿದ್ದ. ಅಂದ್ರೆ ನಿರಂತರ ಕರ್ಮಯೋಗಿ. ಹೌದು. ಆದ್ರೆ ಒಮ್ಮೆ ಅವನ ಅರಮನೆಗೆ ಬೆಂಕಿ ಬಿದ್ದಾಗ ಎಲ್ರೂ ಹಾಹಾಕಾರ ಮಾಡ್ತಾ ಓಡಾಡ್ತಿದ್ರು. ಆದ್ರೆ ಜನಕ ಮಹಾರಾಜ ಮಾತ್ರ ಅತ್ಯಂತ ಶಾಂತನಾಗಿದ್ದ. ಅವನ ಮುಖದಲ್ಲಿ ಯಾವುದೇ ಆತಂಕ ಇರಲಿಲ್ಲ. ಯಾಕೆಂದ್ರೆ ಅವನಿಗೆ ಆ ಸಂಪತ್ತಿನ ಮೇಲೆ ಕಿಂಚಿತ್ತೂ ಅಟ್ಯಾಚ್ಮೆಂಟ್ ಇರಲಿಲ್ಲ ಅಲ್ವಾ? ಕಮಲಪುಷ್ಪದಂತೆ ಬಂಧನ ಮುಕ್ತರಾಗಿರಬೇಕು. ಕೆಲಸ ಮಾಡುವಾಗ ಏಕಾಗ್ರತೆ, ಕೆಲಸ ಮುಗಿದ ಮರುಕ್ಷಣ ಉಪರಾಮ ಸ್ಥಿತಿ. ಇದೇ ಸಹಜ ಯೋಗ. ಎಂಥ ಸ್ಫೂರ್ತಿದಾಯಕ ಕಥೆ. ನಮ್ಮ ಮನಸ್ಥಿತಿ ಹೇಗಿರಬೇಕು ಅನ್ನೋದಕ್ಕೆ ಇದೊನ್ನು ಕನ್ನಡಿ. ಇದನ್ನೇ ಬಾಬಾ ಸ್ಲೋಗನ್ ಮೂಲಕ ತಿಳಿಸಿದ್ದಾರೆ. ಏಕರಸ ಸ್ಥಿತಿಯ ಶ್ರೇಷ್ಠವಾದ ಆಸನದ ಮೇಲೆ ಕುಳಿತಿರುವುದೇ ತಪಸ್ವಿ ಆತ್ಮನ ಸಂಕೇತವಾಗಿದೆ. ಈ ಏಕರಸ ಸ್ಥಿತಿಯ ಆಳವಾದ ಅರ್ಥ ಏನು? ಮಧುರಾತಿ ಮಧುರ ಮಕ್ಕಳೇ, ಬಾಬಾ ಹೇಳ್ತಾರೆ, ಏಕರಸ ಅಂದ್ರೆ ಒಂದೇ ಸಮನಾದ, ಯಾವುದೇ ಬದಲಾವಣೆ ಇಲ್ಲದ ಸ್ಥಿರವಾದ ಸ್ಥಿತಿ. ನಮ್ಮ ಸುತ್ತಲಿನ ಪರಿಸ್ಥಿತಿಗಳು ಸದಾ ಬದಲಾಗ್ತಾ ಇರುತ್ತೆ. ಲಾಭ ನಷ್ಟ, ಪ್ರಶಂಸೆ, ನಿಂದನೆ ಎಲ್ಲವೂ ಬರುತ್ತೆ. ಹೌದು. ಆದರೆ ಒಳಗಿನ ಪರಿಸ್ಥಿತಿ ಏನೇ ಇದ್ರೂ ನಮ್ಮ ಆಂತರಿಕ ಸ್ಥಿತಿ ಮಾತ್ರ ಏರುಪೇರಾಗಬಾರ್ದು. ಪ್ರಶಂಸೆ ಬಂದಾಗ ಹಿಗ್ಗೋದು, ನಿಂದನೆ ಬಂದಾಗ ಕುಗ್ಗೋದು ತಪಸ್ವಿ ಆತ್ಮದ ಲಕ್ಷಣ ಅಲ್ಲ. ಯಾರು ಸದಾ ಈ ಆಸನದ ಮೇಲೆ ಕೂತಿರ್ತಾರೋ ಅವರೇ ನಿಜವಾದ ತಪಸ್ವಿ ಆತ್ಮಗಳು ಅಂತ ಬಾಬಾ ಹೇಳ್ತಾರೆ. ಇದೇ ಆಧಾರದ ಮೇಲೆ ಇಂದಿನ ಅವ್ಯಕ್ತ ಇಶಾರೆಯನ್ನು ನೋಡೋಣ. ಬಾಬಾ ಹೇಳ್ತಾರೆ, ನಿಶ್ಚಯದ ಫೌಂಡೇಶನ್ ಬಲಗೊಳಿಸಿ ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿರಿ. ಈ ಫೌಂಡೇಶನ್ ಅಂದ್ರೆ ತಳಪಾಯನ ಬಲಗೊಳಿಸೋದು ಹೇಗೆ? ಬಾಬಾ ಹೇಳ್ತಾರೆ, ನಾವು ಮಾಯೆಯ ಅಂದ್ರೆ ಕಾಮ, ಕ್ರೋಧ, ಲೋಭ ಮುಂತಾದ ವಿಕಾರಗಳ ಎದುರು ಸದಾ ನಿರ್ಭಯರಾಗಬೇಕು. ಅದು ಹೇಗೆ ಸಾಧ್ಯ ಅಂದ್ರೆ, ನಾನು ಸಾಕ್ಷಾತ್ ಪರಮಪಿತ ಶಿವಬಾಬಾನ ಮಗು, ಕಲ್ಪಕಲ್ಪವೂ ವಿಜಯಿಯಾದ ವಿಜಯರತ್ನ ಅನ್ನೋ ಸ್ಮೃತಿಯನ್ನ ಜಾಗೃತ ಮಾಡ್ಕೊಳ್ಬೇಕು. ಅಂದ್ರೆ ಆ ನಿಶ್ಚಯ ಇದ್ರೆ ಭಯ ಕಾಡೋದಿಲ್ಲ. ಖಂಡಿತ. ನಮ್ಗೆ ನಮ್ಮ ಮೇಲೆ, ತಂದೆಯ ಮೇಲೆ ಮತ್ತು ಈ ಡ್ರಾಮಾದ ಮೇಲೆ ಅಚಲ ವಿಶ್ವಾಸ ಇದ್ದಾಗ ನಾವು ಸದಾ ನಿಶ್ಚಿಂತರಾಗ್ತೀವಿ. ಮಧುರಾತಿ ಮಧುರ ಮಕ್ಕಳೇ,
ಇಷ್ಟೆಲ್ಲ ಆಳವಾದ ಜ್ಞಾನಾಮೃತ ಸವಿದ ಮೇಲೆ ಈಗ ಬಾಬಾ ಅವರ ನೆನಪಿನಲ್ಲಿ ನಾವು ಕೆಲವು ನಿಮಿಷಗಳ ಕಾಲ ಆಳವಾದ ರಾಜಯೋಗದ ಅಭ್ಯಾಸ ಮಾಡೋಣ. ನಮ್ಮೆಲ್ಲ ಭಾರವನ್ನ ಆ ಪರಮಪಿತನಿಗೆ ಒಪ್ಪಿಸೋಣ. ಮಧುರಾತಿ ಮಧುರ ಮಕ್ಕಳೇ, ಈಗ ಕುಡಿತಲ್ಲಿಯೇ ನಿಮ್ಮ ಭೌತಿಕ ದೇಹವನ್ನು ಸಂಪೂರ್ಣವಾಗಿ ಸಡಿಲಗೊಳಿಸಿ. ಹೊರಗಿನ ಪ್ರಪಂಚದ ಜವಾಬ್ದಾರಿಗಳನ್ನ, ಆಲೋಚನೆಗಳನ್ನ ಸಂಪೂರ್ಣವಾಗಿ ಬದಿಗಿಡಿ. ನಿಮ್ಮ ಗಮನವನ್ನು ನಿಧಾನವಾಗಿ ನಿಮ್ಮ ಭ್ರುಕುಟಿಯ ಮಧ್ಯಕ್ಕೆ ತೆಗೆದುಕೊಂಡು ಬನ್ನಿ. ಹೌದು, ನಾನು ಈ ಭೌತಿಕ ದೇಹವಲ್ಲ. ನಾನು ಮಸ್ತಕದ ಮಧ್ಯದಲ್ಲಿ ಹೊಳೆಯುತ್ತಿರುವ ಚೈತನ್ಯ ನಕ್ಷತ್ರ. ನಾನು ಜ್ಯೋತಿರ್ಬಿಂದು ಆತ್ಮ, ಅತಿ ಶಾಂತ ಸ್ವರೂಪ. ಈಗ ನನ್ನ ದಿವ್ಯ ಬುದ್ಧಿಯ ಮೂಲಕ ಮೇಲಕ್ಕೆ ಪ್ರಯಾಣಿಸ್ತಿದ್ದೀನಿ. ಆಕಾಶ, ಸೂರ್ಯ, ಚಂದ್ರ, ತಾರೆಗಳನ್ನ ದಾಟಿ ಪರಮಧಾಮವನ್ನ ತಲುಪ್ತಿದ್ದೀನಿ. ಅಲ್ಲಿ ನನ್ನ ಪ್ರೀತಿಯ ತಂದೆ ಪರಮಪಿತಾ ಶಿವಬಾಬಾ ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದಾರೆ. ನಾನು ಆ ಪರಮಾತ್ಮನ ಅತ್ಯಂತ ಮುದ್ದಾದ ಮಗು. ಸರ್ವಶಕ್ತಿವಾನ್ ಬಾಬಾನಿಂದ ಮುಕ್ತಿಯ, ಶಾಂತಿಯ ಬಿಳಿ ಕಿರಣಗಳು ನನ್ನ ಮೇಲೆ ನಿರಂತರವಾಗಿ ಸುರಿಯುತ್ತಿವೆ. ಜಲಪಾತದಂತೆ ಆ ದಿವ್ಯ ಕಿರಣಗಳು ನನ್ನೊಳಗೆ ಪ್ರವೇಶಿಸುತ್ತಿವೆ. ಆ ಯೋಗಾಗ್ನಿ ನನ್ನೊಳಗಿರುವ ಎಲ್ಲಾ ಹಳೆಯ ಸಂಸ್ಕಾರಗಳನ್ನ, ದೇಹಾಭಿಮಾನದ ಬೇರುಗಳನ್ನ ಸಂಪೂರ್ಣವಾಗಿ ಸುಟ್ಟು ಭಸ್ಮ ಮಾಡುತ್ತಿವೆ. ನಾನೀಗ ಸಂಪೂರ್ಣ ಹಗುರಾಗುತ್ತಿದ್ದೇನೆ. ಕರ್ಮಬಂಧನಗಳಿಂದ ಮುಕ್ತನಾಗುತ್ತಿದ್ದೇನೆ. ಬಾಬಾನಿಂದ ಬರುತ್ತಿರುವ ಈ ಮುಕ್ತಿಯ ಕಿರಣಗಳು ಈಗ ನನ್ನ ಮೂಲಕ ಇಡೀ ವಿಶ್ವದ ಮೂಲೆ ಮೂಲೆಗೆ ಹರಡುತ್ತಿವೆ. ಹೌದು, ನಾನು ಈ ಜಗತ್ತಿನ ಅಶಾಂತ ಆತ್ಮಗಳಿಗೆ ಶಾಂತಿ ಮತ್ತು ಮುಕ್ತಿಯನ್ನ ನೀಡುವ ಮಾಸ್ಟರ್ ಮುಕ್ತಿದಾತ ಆತ್ಮ. ನನ್ನ ತಂದೆ ಶಿವಬಾಬಾನ ಪ್ರೀತಿಯ ಛತ್ರಛಾಯೆಯಲ್ಲಿ ನಾನು ಸದಾ ಸುರಕ್ಷಿತ, ಸದಾ ಏಕರಸ. ಓಂ ಶಾಂತಿ. ಓಂ ಶಾಂತಿ. ಎಷ್ಟೂ ಮಧುರವಾದ ಅನುಭವ ಅಲ್ವಾ? ಮಧುರಾತಿ ಮಧುರ. ಮಕ್ಕಳೇ, ಈ ದಿವ್ಯ ಅನುಭವವನ್ನ ಕೇವಲ ಈ ಕ್ಷಣಕ್ಕೆ ಮಾತ್ರ ಸೀಮಿತಗೊಳಿಸದೆ ಇಂದು ನಾವು ದಿನವಿಡೀ ಈ ಸಾರ ಅಭ್ಯಾಸದಲ್ಲಿ ತೊಡಗೋಣ. ಇಂದಿನ ನಮ್ಮ ಆಧ್ಯಾತ್ಮಿಕ ಅಭ್ಯಾಸದ ಸ್ಮೃತಿ ಹೀಗಿದೆ: ನಾನು ಮಾಸ್ಟರ್ ಮುಕ್ತಿದಾತ ಆತ್ಮ ಮತ್ತು ನಾನು ಸಹಜ ಕರ್ಮಯೋಗಿ. ಖಂಡಿತ ಬಾಬ್ದಾದಾ ತಿಳಿಸಿದಂತೆ ಈ ದಿನ ನಾವು ಯಾವುದೇ ಕರ್ಮ ಮಾಡುವಾಗಲೂ ಕಚೇರಿಯಲ್ಲಾಗ್ಲಿ ಮನೆಯಲ್ಲಾಗ್ಲಿ ಈ ಶ್ರೇಷ್ಠ ಸ್ಮೃತಿಯಲ್ಲಿರಬೇಕು. ಎಂತಹ ಸವಾಲುಗಳು ಬಂದ್ರೂ ಕಾರಣ ಹೇಳುವ ಬದಲು ಸದಾ ನಿವಾರಣೆ ಹುಡುಕೋ ಮುಕ್ತಿದಾತನಾಗ್ಬೇಕು. ಅನ್ಯರಿಗೆ ಬಾಬಾನ ಪ್ರೀತಿ ಮತ್ತು ಶಾಂತಿಯ ಅನುಭವ ಮಾಡಿಸೋಣ. ಇದೇ ನಾವು ಬಾಬಾನಿಗೆ ನೀಡುವ ನಿಜವಾದ ಉಡುಗೊರೆ. ಇಂದು ಇಡೀ ದಿನ ಸ್ವಮಾನದಲ್ಲಿರಲು ಅಭ್ಯಾಸ ಮಾಡೋಣ. ಓಂ ಶಾಂತಿ.